ಸೊ ಇವಾಗ ಊಟ ಮಾಡ್ತಾ ಮಾಡ್ತಾ ಮಾತಾಡ್ತಾ ನನ್ಗೆ ಹೆಂಗಂದ್ರೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆಗೆ ಒಂದು ಸ್ಪೆಷಲ್ ಮೀಲ್ ನೋಡ್ತಾ ಇದ್ದೀನಿ ನಾನು ಇವತ್ತು, ವೆರಿ ಫಸ್ಟ್ ಟೈಮ್ ನಾನು. ಸೊ ಇದೆಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ನನಗೆ ನವರಸಗಳು ಒಳಗಡೆ ಹೋಗ್ತಾ ಇದ್ದಾವೆ. ಸೊ ಮ್ಯಾಮ್ ಆ್ಯಸ್ ಎ ಡಯಟಿಷಿಯನ್ ನೀವು ಆಗಿರೋದ್ರಿಂದ ನನ್ನ ಡೌಟ್ಸ್ ಅಂತಾನೆ ಅನ್ಕೊಳ್ಳಿ, ಪರವಾಗಿಲ್ಲ. ಈ ಫುಡ್ಡಲ್ಲಿ ಒಂದಷ್ಟು ಮಿಕ್ಸ್ ಇದಾವೆ ಆಯ್ತಾ, ನಮ್ಗೆ ಏನೇನೋ ಕಲ್ಪನೆಗಳು, ಕೆಲವೆಲ್ಲ ರಾಂಗ್ ಇರುತ್ತೆ, ಕೆಲವು ಅನ್ಫಾರ್ಚುನೇಟ್ಲಿ ರೈಟ್ ಇದ್ರು ನಮಗದು ಸೂಟಬಲ್ ಅಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ನೀವು ಒಂದಷ್ಟು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳುವಳಿಕೆ ಬರ್ಸ್ಬೋದಾ? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಪಾಂಚಾಲಿ. ಯಾಕಂದರೆ ಆರೋಗ್ಯವಾಗಿರೋಕ್ಕೆ, ಹೆಲ್ತಿಯಾಗಿರೋಕ್ಕೆ ಪ್ರತಿಯೊಬ್ಬರು ಹುಡುಕಾಟ ನಾವು ಹೆಲ್ತಿಯಾಗಿರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಆ್ಯಂಡ್ ಅಲ್ಲಿ ಬಂದು ನಮಗೆ ಸೆನ್ಸರ್ಶಿಪ್ ಇಲ್ಲ. ಯಾರೇನು ಮಾತಾಡ್ತಾ ಇದ್ದಾರೆ ಅದು ಕರೆಕ್ಟಾ ತಪ್ಪ, ಅದು ಅವರ ಎಕ್ಸ್ಪೀರಿಯನ್ಸಾ, ಅದು ಎಲ್ಲರಿಗೂ ಸೂಟ್ ಆಗತ್ತಾ? ಸೊ ಮತ್ತೆ ಮಾತಾಡ್ತಿರೋರಿಗೆ ಕ್ವಾಲಿಫೈಡಾ? ಎಸ್. ಸೊ ಇದೆಲ್ಲ ಗೊತ್ತಿಲ್ದಂಗೆ ತುಂಬ ಸರಿ ಏನಾಗುತ್ತೆ, ಬ್ಲೈಂಡ್ ಆಗಿ ಯಾರೋ ಒಬ್ಬರು ಹೇಳ್ತಾರೆ ಅಂತ ಫಾಲೋ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ನಾನು ಹೇಳಿದೆ ಮಿಲೆಟ್ ರೆವಲ್ಯೂಷನ್ ಅಂತ ಬುಕ್ ಬರೆದಿದ್ದೀನಿ ಅಂತ, ಅದರಲ್ಲಿ ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತ ಲಾಸ್ಟ್ ಚಾಪ್ಟರ್ ಇದೆ FAQs. ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್, ಸಿರಿಧಾನ್ಯ ಇಟ್ಸ್ ಅನ್ ಅಮೇಝಿಂಗ್ ಸೂಪರ್ ಫುಡ್. ಹಂಗಂತ ಎಲ್ಲರೂ ಸಿರಿಧಾನ್ಯ ತಗೋಬೋದಾ ತಗೋಬಾರ್ದಾ? ಆಯ್ತಾ? ಇದಕ್ಕೆ ಒಂದಷ್ಟು ಜನಕ್ಕೆ ದೇ ಮೈಟ್ ಹ್ಯಾವ್ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಇರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಫಾರ್ಮ್ ಆಗಂಥ ಸಾಧ್ಯತೆಗಳಿರುತ್ತೆ. ಸೊ ಅಂಥವ್ರಿಗೆ ಸಿರಿಧಾನ್ಯ ತಗೊಂಡಾಗ, ಈಗ ಒಂದು ಮನೇಲಿ ಒಬ್ರಿಗೆ IBS ಇದೆ, ಒಬ್ರು ನಾರ್ಮಲ್ ಇದ್ದಾರೆ. ಸೊ ನಾರ್ಮಲ್ ಅವ್ರಿಗೆ ಸೂಟ್ ಆಗ್ಬೋದು, IBS ಇರೋರಿಗೆ ಸೂಟ್ ಆಗದೇ ಇರ್ಬೋದು. ಓಕೆ. ಸೊ ಲೈಫ್ ಲಾಂಗ್ ನಾವು ತಗೋಬಾರ್ದ ಅಂದರೆ, ನಾವು ಏನೇ ಒಂದು ಮಾಡಿದ್ರೆ ಒಂದು ಹಂತವಾಗಿ ಮಾಡಿದ್ರೆ ಒಳ್ಳೇದು. ಸೊ ಲೆಟ್ ಅಸ್ ಸೇ, ಓಕೆ, ಇಲ್ಲಿರೋ ಬೌಲ್ಸ್ ಅಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ. ಲೆಟ್ ಅಸ್ ಸೇ ನಾನು ಇಷ್ಟು ಬೌಲಲ್ಲಿ ವೈಟ್ ರೈಸ್ ತಿಂದು ನನಗೆ ಅಭ್ಯಾಸ, ನಾನೀಗ ಸಿರಿಧಾನ್ಯಕ್ಕೆ ಶಿಫ್ಟ್ ಮಾಡ್ತೀನಿ. ಸೊ ವೈಟ್ ರೈಸ್ ನಾರ್ಮಲಿ ಕಂಪ್ಲೀಟ್ ಪಾಲಿಶ್ಡ್ ಇರೋ ಪ್ರಯುಕ್ತ ಅದು ಬಂದು ಬಹಳ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ನಾವು ಸೆಮಿ ಪಾಲಿಶ್ಡ್ ಹೋದ್ವಿ, ಅಥವಾ ಈ ಥರ ಬ್ರೌನ್ ರೈಸ್ ಇರ್ಬೋದು, ರೆಡ್ ರೈಸು, ಸಿರಿಧಾನ್ಯಕ್ಕೆ ಹೋದಾಗ ಇಷ್ಟು ಕ್ವಾಂಟಿಟಿ ತಿಂದರೆ ತುಂಬ ಹೊಟ್ಟೆ ಫಿಲ್ ಆದಂಗೆ ಆಗುತ್ತೆ. ಸೊ ಏನು ಮಾಡ್ಬೋದು, ಆರಾಮಾಗಿ ಇದರಲ್ಲಿ ಒಂದು 70% ಮಾಡ್ಕೋಬೋದು, ಈ ಥರ ಕಡಿಮೆ ಮಾಡ್ಕೋಬೋದು. ಸಿರಿಧಾನ್ಯ ನೀವು ಟ್ರೈ ಮಾಡ್ತೀರಾ, ಚಿಕ್ಕ ಬೌಲಲ್ಲಿ ಟ್ರೈ ಮಾಡಿ. ಓಕೆ. ಸೊ ಕ್ವಾಂಟಿಟಿ ಈಸ್ ಇಂಪಾರ್ಟೆಂಟ್. ನಿಮಗೆ ಸೂಟ್ ಆಗತ್ತಾ ಇಲ್ವಾ, ಪ್ರಮಾಣದಲ್ಲಿ ಇಷ್ಟ ಆಗೋದು ಬೇರೆ, ಬಾಡಿಗೆ ಸೂಟ್ ಆಗೋದು ಬೇರೆ, ಕರೆಕ್ಟ್ ಅಲ್ವಾ? ಸೊ ಅದು ಫಸ್ಟ್ ಪಾಯಿಂಟರ್. ಎರಡನೇ ಪಾಯಿಂಟರ್, ಈಗ ಒಂದಷ್ಟು ಇನ್ನು ಅದಕ್ಕೆ 100% ರಿಸರ್ಚ್ ಆಗಿ ನಮಗೆ ಗ್ಯಾರಂಟಿ ಇದು ಮಾಡ್ಬೋದು ಮಾಡಬಾರ್ದು ಅಂದರೆ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ತುಂಬ ಈ ಮಿತ್ಸ್ ಅಥವಾ ಒಂದು ಯಕ್ಷ ಪ್ರಶ್ನೆಗಳು ಇನ್ನು ಸೈಂಟಿಫಿಕ್ ಸ್ಟೇಜಲ್ಲಿದೆ. ಪ್ರತಿ ಥೈರಾಯ್ಡ್ ಪೇಷಂಟು ಕ್ಯಾನ್ ದೇ ಟೇಕ್ ಮಿಲೆಟ್ಸ್ ಅಂತ? ಯಾಕಂದರೆ ಮಿಲೆಟಲ್ಲಿ ಒಂದು ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುವಂಥದ್ದು ಫಾರ್ ಥೈರಾಯ್ಡ್ ಪೇಷಂಟ್ಸ್ ಇರೋ ಸಾಧ್ಯತೆಗಳಿರುತ್ತೆ. ಸೊ ನಾನು ಇದನ್ನು ಡೆಲ್ಲಿಯಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಒಂದು ದೊಡ್ಡ ಕಾನ್ಫರೆನ್ಸ್ ಇತ್ತು. ಸೊ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಇಂದ ಹೆಡ್ ಬಂದಿದ್ದರು. ನಾನು ಅವರಿಗೆ ಕೇಳಿದೆ, ಒಂದು ಥೈರಾಯ್ಡ್ ಪೇಷಂಟ್ ಅವರು ತಗೋಬೋದಾ ತಗೋಬಾರ್ದಾದಾಗ ಸ್ಟೇಜಲ್ಲಿದ್ದರು. ಸೊ ಅವರು ಆನ್ಸರ್ ಮಾಡಿದ್ದೇನು ಅಂದರೆ, ಇನ್ನೂ ಸ್ಟಡೀಸ್ ನಡೀತಾ ಇದೆ ಅದರ ಬಗ್ಗೆ, ಸೊ ಕನ್ಫರ್ಮ್ಡ್ ತಗೋಬೇಡಿ ಅಂತಲೂ ಇಲ್ಲ. ಸೊ ಹೇಗೆ ತಗೊಳ್ಳೋದು ಅಂದರೆ ಸ್ಮಾರ್ಟ್ನೆಸ್. ಯಾವ ಥರ ಸ್ಮಾರ್ಟ್ನೆಸ್? ನಾರ್ಮಲ್ ಆಗಿ ಥೈರಾಯ್ಡ್ ಅವರು ಅರ್ಲಿ ಮಾರ್ನಿಂಗ್ ಬೆಳಗ್ಗೆದ್ದಾಗ ಅವರ ಒಂದು ಮಾತ್ರೆ ಏನು ತಗೋತಾರೋ ಟು ಹ್ಯಾವ್ ದ ಥೈರಾಯ್ಡ್ ಅಂಡರ್ ಕಂಟ್ರೋಲ್, 4 hours ಟೈಮ್ ಗ್ಯಾಪ್ ಕೊಟ್ಬಿಡಿ. ಸೊ ಬೆಳಗ್ಗೆ ತಿಂಡಿಗೆ ಸಿರಿಧಾನ್ಯ ಬಳಸಕ್ಕೆ ಹೋಗಬೇಡಿ. 4 hour ಆದಮೇಲೆ ನೀವು ತಗೊಂಡಿರೋ ಮೆಡಿಸಿನ್ ನಿಮ್ಮ ಬಾಡಿಯಲ್ಲಿ ರಿಯಾಕ್ಟ್ ಆಗಿ ಅದೆಲ್ಲ ಸೆಟ್ಲ್ ಆಗಿರುತ್ತೆ. 4 hour ನಂತರ ಸಿರಿಧಾನ್ಯನ ಟ್ರೈ ಮಾಡಿ. ಮತ್ತೆ ಎವ್ರಿ ಡೇ ಬೇಡ, ವಾರದಲ್ಲಿ ಒಂದು 3 ರಿಂದ 4 ಸರಿ. 3 ತಿಂಗಳಾದ್ಮೇಲೆ ನಿಮ್ಮ ಥೈರಾಯ್ಡ್ ಟೆಸ್ಟ್ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಆಯ್ತಾ ಇಲ್ವಾ, ಎಫೆಕ್ಟ್ ಆಯ್ತಾ ಇಲ್ವಾ.
ಸೊ ಬ್ಲೈಂಡ್ ಆಗಿ ಯಾರೇನು ಹೇಳಿದ್ರು ನಂಬಕ್ಕೆ ಹೋಗಬೇಡಿ. ಈಗ ಒಬ್ಬೊಬ್ರು ಇಲ್ಲ ಥೈರಾಯ್ಡ್ ಇರೋರು ಮುಟ್ಲೇಬೇಡ ಅಂದರೆ ಅದನ್ನು ತೆಗೆದು ಎಸೆಯುವಂಥ ನೆಸೆಸಿಟಿ ಇಲ್ಲ. ಹೌದು ಟ್ರೈ ದಿಸ್. ಸೊ ಇದನ್ನು ಟ್ರೈ ಮಾಡ್ಬೋದು ಆಯಿತಾ. ಮತ್ತು ಸಾಕಷ್ಟು ಜನಕ್ಕೆ ಒಂದು ದೊಡ್ಡ ಮೈಂಡಲ್ಲಿರೋದೇನೆಂದರೆ, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಸೊ ಆಟೋಮೆಟಿಕ್ಕಾಗಿ ನಾನು ವೆಯ್ಟ್ ಲಾಸ್ ಆಗಿಬಿಡ್ಬೇಕು. ಹಾಂ, ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗಬೇಕು. ಎಲ್ಲರಿಗೂ ಸೂಟ್ ಆಗತ್ತಾ? ಈಗ ಒಂದೊಂದು ಸರಿ ಏನಾಗತ್ತೆ, ಬೆಳಗ್ಗೆ ಲೆಟಸ್ಸೇ ನಮ್ಮ ಮನೇಲಿ ಯಾವುದೋ ಒಂದು ರಾಗಿ ಇಡ್ಲಿ ತಿಂದಿದ್ವಿ. ಸೊ ಆ 2 ಇಡ್ಲಿ ಮತ್ತು ಜಾಸ್ತಿ ತರಕಾರಿಯಲ್ಲಿ ಊಟ ಮಾಡಿರೋದಕ್ಕೆ ಹೊಟ್ಟೆ ತುಂಬ್ದಂಗಿರುತ್ತೆ, ನಿಮಗೆ ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವು ಆಗಲ್ಲ. ಹೌದು. ಸೊ ಅಂಥದ್ದು ಓಕೆ. ಒಬ್ಬೊಬ್ರು ಏನಾಗುತ್ತೆ, ಬೆಳಗ್ಗೆ ತಿಂಡಿ ತಿಂದಿರಲ್ಲ, ಮಧ್ಯಾಹ್ನದಷ್ಟೊತ್ತಿಗೆ ಹಸುವಿಗೆ ಎಷ್ಟು ಕೋಪ ಅಂದರೆ ಎಕ್ಸ್ಟ್ರಾ ಮಾತಾಡೋರು ಎದುರುಗಡೆ ಇರೋನ್ನ ಮರ್ಡರ್ ಕೋಪ ಬಂದ್ಬಿಟ್ಟಿರತ್ತೆ. ಅಂದರೆ ಹಸುವಿನ ಎಫೆಕ್ಟ್ ಅದು. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಏನು ಸಿಗುತ್ತೋ ಕಾರ್ಬೋಹೈಡ್ರೇಟ್ ಅಷ್ಟು ಊಟ ಮಾಡಿಬಿಡ್ತಾರೆ. ಸೊ ನಿಮ್ಮ ಉದ್ದೇಶ ಏನು? ಓವರ್ ಆಲ್ ಒಂದು ದಿವಸಕ್ಕೆ ಕ್ಯಾಲರಿ ಕಡಿಮೆ ಮಾಡಬೇಕು, ಬಟ್ ಈ ಥರ ಮಾಡಿದಾಗ ನೀವು ಅಂದ್ಕೊಂಡಿರೋದಕ್ಕೆ ಫುಲ್ ಉಲ್ಟಾ ಆಗುತ್ತೆ. ಸೊ ನಿಮ್ಮ ಬಾಡಿ ಟೈಪ್ ಏನು, ನಿಮಗೆ ಸೂಟ್ ಆಗತ್ತಾ ಇಲ್ವಾ? ಬ್ರೇಕ್ಫಾಸ್ಟ್ ಒಬ್ಬೊಬ್ಬರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಆರಾಮ್ ಮೇಡಮ್ ನನಗೇನಿಲ್ಲ, ಒಂದು ದಿವಸಕ್ಕೆ ನಾನು 2 ಸರಿ ಊಟ ಮಾಡ್ತೀನಿ, ನನಗೆ ಹೊಟ್ಟೆ ಹಸಿವು ಆಗಲ್ಲ ಅನ್ನೋರು ಸೂಪರ್ ಮಾಡಿ. ಬಟ್ ಒಬ್ಬೊಬ್ಬರಿಗೆ ಆಗಲ್ಲ. ಸೊ ನೀವು ನಿಮ್ಮ ಜೊತೆಗೆ ವರ್ಕ್ ಮಾಡೋರು ಇರ್ಬೋದು, ನಿಮ್ಮ ರಿಲೇಟಿವ್ ಇರ್ಬೋದು, ಮಾಡ್ತಾ ಇದ್ದಾರೆ ಅಂತ ನೀವು ಮಾಡಕ್ಕೆ ಹೋಗ್ಬೇಡಿ ಆಯಿತಾ. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್, ಎವ್ರಿ ಡೇ ವೇಯಿಂಗ್ ಮೆಷಿನ್ ಮೇಲೆ ನಾವು ನಿಲ್ಬೇಕಾ? ಅದೊಂದು ಇರುತ್ತೆ. ಕರೆಕ್ಟ್. ಯಾರ್ಯಾರು ವೆಯ್ಟ್ ಲಾಸ್, ಇನ್ಕ್ಲೂಡಿಂಗ್ ಮೀ, ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಒಂದು 1/4 kg ಇದ್ದೆ. ಅವಾಗೆಲ್ಲ ಎಲ್ಲರೂ ಏನು ತಿಂದ್ರು ನೀನು ದಪ್ಪನೇ ಆಗಲ್ವಲ್ಲ, ಏನು ಹೊಟ್ಟೆ ಕಿಚ್ಚಾಗುತ್ತೆ, ಹಂಗೆ ಹಿಂಗೆ ಅನ್ನೋರು. ಒನ್ ಟೈಮ್ ನನಗೆ ಬಂತದು, ಏನಿದು ನಾನು ಹಿಂಗೆ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಹೋಗೋದು, ಡಯಟ್ ಶುರು ಮಾಡಿಬಿಡೋದು, ದಿನ ಬೆಳಿಗ್ಗೆ ಎದ್ದು ವೆರಿ ಫಸ್ಟ್ ಕೆಲಸ ಅದೇ ವೆಯ್ಟ್ ನೋಡ್ಕೊಳ್ಳೋದು. ಆಮೇಲೆ ಒಂದು 2-3 ಅವರ್ಸ್ ಆದಮೇಲೆ ಅದು ಇದು ತಿನ್ನೋದು ಎಲ್ಲ ಆದಮೇಲೆ ಒಂದು 11 o'clock ಮತ್ತೊಂದು ನೋಡೋದು, ಮತ್ತೆ ಒಂದು 4 o'clock ದಿನಕ್ಕೆ ಒಂದು 4-5 ಸತಿ ಅದೇ ಕೆಲಸ ಆಗ್ತಿತ್ತು. ಏನಿದು ಅಂತ. ಆಮೇಲೆ ಒಂದಷ್ಟು ದಿವಸ ಅದನ್ನ ತೆಗೆದಿಟ್ಟು, ಅಯ್ಯಪ್ಪ ಇದ್ರ ಸಮಾಸ ಬೇಡ, ನೋಡ್ದಂಗೆ ಟೆನ್ಷನ್ಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ 1 ತಿಂಗಳವರೆಗೂ ನೋಡಿರಲಿಲ್ಲ. ನೀವು ಹೇಳಿರೋ ಮಾತು ಎಷ್ಟು ಸತ್ಯ ಅಂದ್ರೆ, ನಂದೇ ಇದು ಎಕ್ಸ್ಪೀರಿಯನ್ಸು. crores of women will agree to this, crores of men will agree to this. ಯಾಕಂದ್ರೆ ಈಗ ವೇಯಿಂಗ್ ಮೆಷಿನ್ ಮೇಲೆ ನಾವು ಕಷ್ಟಪಟ್ಟು ಏನೋ ನಮಗೆ ತಿಳಿದಿರೋದ್ರಲ್ಲಿ ಒಂದು 3-4 ದಿವಸ ಡಯಟ್ ಮಾಡಿರ್ತೀವಿ, ವೇಯಿಂಗ್ ಮೆಷಿನ್ ಮೇಲೆ ನಿಲ್ತೀವಿ, ಅರ್ಧ kg ಅಲ್ಲಾಡಿರಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಆಗಿದ್ರೆ ನಮ್ಮ ಎಫರ್ಟ್ ಮೇಲೆ ಕೋಪ, ನಮ್ಮ ಮೇಲೆ ಕೋಪ, ಮನೇಲಿರೋರ್ ಮೇಲೆ ಕೋಪ. ಸೊ ಒಂದೇನ್ ಗೊತ್ತಪ್ಪ, ಎಲ್ಲರ ಮೇಲೂ ಬ್ಲಾಸ್ಟ್ ಆಗದೆ ಇದೆಲ್ಲ ಆಗುತ್ತೆ ಅಲ್ವಾ? ಕಾಮಾಗಿ ತಗೊಳ್ಳೋರು ಇರಬೇಕು. ಸೊ ಇನ್ ದ ಸೆನ್ಸ್, ಹೌದಾ, ಈಗ ಒಂದೇ ದಿವಸಕ್ಕೆ ವೆಯ್ಟ್ ಹಾಕಿದ್ದೀರಾ? ಇಲ್ಲ ತಾನೆ, ಎಷ್ಟೋ ತಿಂಗಳುಗಳು, ವರ್ಷಗಳು ಅದು ಆ್ಯಡ್ ಆನ್ ಮಾಡ್ಕೊಂಡು ಬಂದಿರತ್ತೆ. ಮತ್ತೆ ಒಂದೇ ದಿವಸಕ್ಕೆ ಹೆಂಗಪ್ಪ ವೆಯ್ಟ್ ಹೋಗೋಕ್ಕೆ ಸಾಧ್ಯ? ಸೊ ಟೇಕ್ ಇಟ್ ಕಾಮ್. ಒಂದು ವೇಳೆ ವೇಯಿಂಗ್ ಮಿಷಿನ್ ಮೇಲೆ ನಾನು ನೋಡ್ತೀನಿ ಮೇಡಮ್, ನನಗೆ ಬೇಜಾರಾಗಲ್ಲ ಅಂದರೆ ನೀವು ನೋಡಿ. ಇಲ್ಲ ಮೇಡಮ್, ನೋಡಿದ್ರೆ ಫುಲ್ ಮೂಡ್ ಔಟ್ ಆಗುತ್ತೆ ಅಂದರೆ ದಯವಿಟ್ಟು ನೋಡೋಕೆ ಹೋಗಬೇಡಿ. ನೀವು ಹಾಕುವಂಥ ಬಟ್ಟೆ ಲೂಸ್ ಆಯ್ತಾ, ಹೊಟ್ಟೆ ಭಾಗದ ಹತ್ರ ಲೂಸ್ ಆಯ್ತಾ, ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್. ಇಡೀ ದಿವಸ ಕೆಲಸ ಮಾಡೋಕ್ಕೆ ಎನರ್ಜಿ ಇದೆಯಾ, ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್. ರಾತ್ರಿ ತಲೆ ಹಿಂಗಿಟ್ಟಾಗ ಒಳ್ಳೆ ಬರುತ್ತಾ, ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ವೇಯಿಂಗ್ ಮೆಷಿನ್ ಅಲ್ದಂಗೆ ನೀವೆಲ್ಲ ಚೆಕ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಜನ ವಾಟ್ ಈಸ್ ದ ಬೆಸ್ಟ್ ಡಯಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಸೀಕ್ರೆಟ್ ಟು ಡಯಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ. ಇದೆ, ಹೌದಾ? ನೋಡಿ ನಮ್ ಕಿವಿ ನೆಟ್ಗಾಯ್ತು ಈಗ. ಏನು ಅಂದ್ರೆ ಇದು ಬೇಕಾಗಿದ್ದೀಗ. ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಅದನ್ನ ಯಾಕೆ ಸೀಕ್ರೆಟ್ ಅಂತ ಅನ್ಕೋತೀವೋ ಗೊತ್ತಿಲ್ಲ. ನಾನು ನಿಮಗೆ ಒಂದು 5 ಥಿಂಗ್ಸ್ ಕೇಳ್ತೀನಿ, ನೀವು ಎಸ್ ಆರ್ ನೋ ಅಂತ ಹೇಳಬೇಕು, ಆಯ್ತಾ? ಸೊ ಐಸ್ ಕ್ರೀಮ್ ಗುಡ್ ಆರ್ ಬ್ಯಾಡ್? ಇಷ್ಟ ಬಗ್ಗೆ ನಾನು ಕೇಳ್ತಾ ಇಲ್ಲ. ಬ್ಯಾಡ್. ಚಾಕ್ಲೇಟ್ ಗುಡ್ ಆರ್ ಬ್ಯಾಡ್? ಡಾರ್ಕ್ ಚಾಕ್ಲೇಟ್ ಬಿಟ್ಟು ಸ್ವಲ್ಪ ಮಟ್ಟಿಗೆ ಬ್ಯಾಡ್. ವೈಟ್ ರೈಸ್ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಬಿರಿಯಾನಿ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಕಬಾಬ್ ಗುಡ್ ಆರ್ ಬ್ಯಾಡ್? ಬ್ಯಾಡ್. ಸೊ ಈಗ ನಾವ್ ಏನ್ ಬಿಟ್ಬಿಡಿ, ಏನ್ ಹೇಳ್ಕೊಂಡ್ ಬಂದಿದ್ದೀವಿ, ಡಾರ್ಕ್ ಚಾಕ್ಲೇಟ್ ಇಷ್ಟೇ ತಿನ್ನಿ ಸಾಕು, ಆಯ್ತಾ? ಜಾಸ್ತಿ ಈಗ ನೀವ್ ಹೇಳ್ಕೊಂಡ್ ಬಂದಿರೋದು ಅಷ್ಟ್ರಲ್ಲಿ ಏನ್ ಗೊತ್ತಪ್ಪ, ಐಸ್ ಕ್ರೀಮ್
ಈಗ ಎಷ್ಟೊಂದು ಹೋಮ್ ಮೇಡ್ ರೆಸಿಪೀಸ್ ಇದೆ, ನೀವು ಮನೇಲೇ ಟ್ರೈ ಮಾಡ್ಬೋದು. ಯಾಕಂದರೆ ಅಂಗಡಿಯಲ್ಲಿ ಸಕ್ಕರೆ ಕಡಿಮೆ ಇರುವಂಥದ್ದು ತಗೊಳ್ಳುವಾಗ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಫುಲ್ಲು ಇರುತ್ತೆ ಅಲ್ವಾ? ಎಸ್ At the same ಇದೆ time? ಇದೆ ಸ್ವೀಟ್ನರ್ಸ್ ಹಾಕಿರ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಹ್ಯಾವಿಂಗ್ ಐಸ್ ಕ್ರೀಮ್. ಮನೇಲೇ ಎಷ್ಟೊಂದು ಜಸ್ಟ್ ಗೋ ಟು ಯೂಟ್ಯೂಬ್ ಆ್ಯಂಡ್ ಪುಟ್ ಹೋಮ್ ಮೇಡ್ ಐಸ್ ಕ್ರೀಮ್ಸ್ ವಿತೌಟ್ ಶುಗರ್, ನಿಮಗೊಂದು ಲಕ್ಷ ವಿಡಿಯೋ ಬರುತ್ತೆ. ಸೊ ಪ್ಲೀಸ್ ಡೂ ಇಟ್. ಬ್ಯಾಡ್ ಅಂತ ಬಿಡಿ ಅಂತ ಹೇಳ್ತಾ ಇಲ್ಲ, ಬಿ ಸ್ಮಾರ್ಟ್. ಒಂದೇ ಯಾವ್ದಾದ್ರು ಹೇಳ್ತೀರಾ? ಹಾಂ, ಇನ್ನು Ice cream. ಓ ಎಸ್, ವೆರಿ ಲೇಟೆಸ್ಟ್ ಐ ಸಾ ಮಖನಾ ಇದೆ ಅಲ್ವಾ, ಲೋಟಸ್ ಸೀಡ್ಸ್ ಮಖನಾನ ಹಾಟ್ ಮಿಲ್ಕಲ್ಲಿ ಮಖನ, ಆಲ್ಮಂಡ್ಸು, ಕ್ಯಾಶ್ಯೂ ನಟ್ಸು ಇದೆಲ್ಲ ಸೋಕ್ ಮಾಡಿ ಒಂದು 15-20 ನಿಮಿಷ ಬ್ಲೆಂಡರ್ಗೆ ಹಾಕಿ ಆ್ಯಂಡ್ ಅದು ಕೊಕೋ ಪೌಡರ್ ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಕೇಸರಿ ಕಲರ್ಗೆ ಹಾಕ್ಬೋದು. ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ ಜಾಗ್ರಿ ಸಿರಪ್ ಹಾಕೋಬೋದು ಅಥವಾ ಹನಿ ಸ್ವಲ್ಪ ಹಾಕ್ಬೋದು. ಕೀಪ್ ಇಟ್ ಇನ್ ದ ಫ್ರೀಸರ್. ಕೊಕೋ ಪೌಡರ್ ಹಾಕಿರೋದಕ್ಕೆ ನಿಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ. ವಾವ್. ಆ್ಯಂಡ್ ಪ್ರೋಟೀನ್, ಯಾಕಂದರೆ ಮಖನ. ಸೊ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಅಪ್ಪ. ನಮ್ಮಲ್ಲಿ ಒಂದಿರುತ್ತೆ, ಇದು ಗುಡ್, ಇದು ಬ್ಯಾಡ್. ಸೊ ನೋ, ನಾನು ಹೇಳೋದು ಫೈಂಡ್ ಆ್ಯಂಡ್ ಆಲ್ಟರ್ನೇಟಿವ್, ಆಯ್ತಾ? ಎರಡನೇದು ವಿ ಸೆಡ್ ಚಾಕ್ಲೇಟ್ಸ್. ಸೊ ಎಸ್, ಯು ಸೆಡ್ ಅ ಗುಡ್ ಥಿಂಗ್. ಈಗ ಚಿಕ್ಕ ಮಕ್ಕಳು ಅವ್ರಿವರು ಇಟ್ಸ್ ಓಕೆ, ಬಟ್ ಪೋರ್ಷನ್ ಕಂಟ್ರೋಲ್ ಚಾಕ್ಲೇಟ್ಸ್. ತುಂಬ ಸರಿ ನಾವೇನು ಮಾಡ್ತೀವಿ, ಮಕ್ಕಳು ನಮ್ಮ ಮನೆಗೆ ಬಂದಿದ್ದ ಕೂಡಲೇ ಅಥವಾ ನಾವು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗಿದ ತಕ್ಷಣವೇ ನಾವೇ ಎತ್ಕೊಂಡೋಗಿ ಚಾಕ್ಲೇಟ್ಸ್ ಕೊಡ್ತೀವಿ. ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಕಡೆ ನಿಮಗೆ ಮಿಲ್ಲೆಟ್ಸ್ದು ಸ್ನ್ಯಾಕ್ಸ್ ಬರ್ತಾ ಇದೆ, ಮಿಲ್ಲೆಟ್ ಚಿಕ್ಕಿ ಬರ್ತಾ ಇದೆ. ಸೊ ಇಂಥದ್ದು ನಾವು ಮಕ್ಕಳಿಗೆ ಯಾರ್ದೋ ಒಬ್ರು ಮನೆಗೆ ಹೋಗ್ತೀವಿ, ಇಂಥದ್ದು ಕೊಟ್ಟಾಗ ಸ್ಲೋಲಿ ಆ ನೆಕ್ಸ್ಟ್ ಜನರೇಷನ್ನ ನಾವು ಚೇಂಜ್ ಮಾಡ್ತಾ ಇದೀವಿ. ಮತ್ತೆ ತಾವು ಹೇಳ್ದಂಗೆ ಡಾರ್ಕ್ ಚಾಕ್ಲೇಟ್ಸ್ ಇಸ್ ಗುಡ್, ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಪೀಸ್. ಸೊ ಲೆಟ್ ದೆಮ್ ಆಲ್ಸೋ ಗೆಟ್ ಯೂಸ್ ಟು ಇಟ್, ಆಯ್ತಾ? ಥರ್ಡ್ ಪಾಯಿಂಟರ್, ವೈಟ್ ರೈಸ್ ಗುಡ್ ಆರ್ ಬ್ಯಾಡ್ ಅಂದರೆ ಇದು ಬ್ಯಾಡ್ ಅಂತ ಹೇಳಲ್ಲ. ಈಗ ಮಕ್ಕಳಿಗೆ ವೈಟ್ ರೈಸೇ ಬೇಕು, ಈಸಿ ಫಾರ್ ಡೈಜೆಷನ್, ಆಲ್ ದಟ್. ಬಟ್ ನಾನು ಹೇಳ್ದಂಗೆ, ಅವಾಗಲೇ ನಾವು ಇಂಟರ್ವ್ಯೂಲ್ಲಿ ಮಾತಾಡ್ದಂಗೆ, ಸ್ವಲ್ಪ ವೆರೈಟಿ ತೊಗೊಂಬನ್ನಿ. ಬರೀ ವೈಟ್ ರೈಸಿಗೆ ಸ್ಟಿಕ್ ಆನ್ ಆಗಬೇಡ. ಬಟ್ ಒಂದು ವೇಳೆ ತಾವು ಡಯಾಬಿಟಿಕ್ ಇದ್ದರೆ ನನ್ನ ಸಲಹೆ, ನೀವು ವೈಟ್ ರೈಸಲ್ಲಿ ಏನೋ ಊಟ ಮಾಡಿದ್ರಿ, 2 hours ಆದಮೇಲೆ ಗ್ಲೂಕೋಮೀಟ್ರಲ್ಲಿ ಚೆಕ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಂಪಕ್ಕಿಲಿ ಊಟ ಮಾಡಿ, ನೆಕ್ಸ್ಟ್ ಡೇ 2 hours ಆದಮೇಲೆ ಚೆಕ್ ಮಾಡಿ. ಥರ್ಡ್ ಮಿಲೆಟ್ಸಲ್ಲಿ ಚೆಕ್ ಮಾಡಿ, 2 hours ಆದಮೇಲೆ ನೋಟ್ ಮಾಡ್ಕೊಳ್ಳಿ. ನಿಮಗೇನು ಸೂಟ್ ಆಗತ್ತೆ, ನಿಮ್ಮ ದೇಹಕ್ಕೆ ಏನು ಹೆಲ್ಪ್ ಆಗುತ್ತೆ ಅದನ್ನ ಬಳಸಿ. ಕರೆಕ್ಟ್. ಬ್ಲೈಂಡ್ ಆಗಿ ಸಿಂಪಲ್ ಇದು. ಇದೇ ಸೀಕ್ರೆಟ್. ನಿಮಗೆ ಖುಷಿ ಕೊಡೋಂಥದ್ದು, ನಿಮಗೆ ನಾವು ಅವಾಗಲೇ ಹೇಳ್ದಂಗೆ ಲೋಕಲ್ಲು, ಸೀಸ್ನಲ್ಲು ಖುಷಿ ಕೊಡುವಂಥದ್ದು. ಮತ್ತು ನಿಮ್ಮ ಹಳೇ ಅಜ್ಜಿ ನಿಮಗೇನು ರೆಸಿಪೀಸ್ ಕೊಡ್ತಾ ಇದ್ರು, ಆದಷ್ಟು ನಾವು ಅದಕ್ಕೆ ಹೋದಾಗ ಕೆಳಗೆ ಕೂತ್ಕೊಂಡು ಊಟ ಮಾಡಿದಾಗ ನೆಮ್ಮದಿಗೆ ಫೋನೆಲ್ಲ ಪಕ್ಕಕ್ಕಿಟ್ಟು ಒಂದು ಈಗ ಟಾಕಿಂಗ್ ಇಷ್ಟು ಮಾಡಿದ್ರೇನೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸಿಂಪಲ್.